Welcome to my YouTube channel. ತಮ್ಮ ಅದ್ಭುತ ನಟನೆ ಮೂಲಕ ಜನರ ಮನಸ್ಸು ಗೆದ್ದಿರುವ ಕನ್ನಡ ಕಿರುತೆರೆ ಅನೇಕ ನಟನಟಿಯರು ನಟನೆ ಮಾತ್ರವಲ್ಲದೆ ಉದ್ಯಮಿಗಳಾಗಿಯೂ ಸಕ್ಸಸ್ ಕಂಡಿದ್ದಾರೆ. ನಟನೆ ಜೊತೆಗೆ ಬ್ಯೂಸಿನೆಸ್ ನಡೆಸುತ್ತಾ ಅದರಲ್ಲೂ ಸಂಪಾದನೆ ಮಾಡುತ್ತಿದ್ದಾರೆ. ಇಲ್ಲಿ ತಮ್ಮದೇ ಫ್ಯಾಷನ್ ಬ್ರ್ಯಾಂಡ್ ಹಾಗೂ ಸಲೂನ್ಗಳನ್ನು ಹೊಂದಿರುವ ಕನ್ನಡ ಕಿರುತೆರೆ ಕಲಾವಿದರ ಪಟ್ಟಿಯನ್ನು ನೀಡಲಾಗಿದೆ. ಕಿರಣ್ ರಾಜ್ ಕನ್ನಡತಿ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿರುವ ಹ್ಯಾಂಡ್ಸಮ್ ಹೀರೋ ಕಿರಣ್ ರಾಜ್ ಸದ್ಯ ಜಿ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಕರ್ನಾ ಸೀರಿಯಲ್ನಲ್ಲಿ ಹೀರೋ ಆಗಿ ಮಿಂಚಲು ರೆಡಿಯಾಗಿದ್ದಾರೆ. ಕಿರುತೆರೆ ಬೆಳ್ಳಿತೆರೆ ಎರಡರಲ್ಲೂ ಮಿಂಚುತ್ತಿರುವ ಇವರು ಕಿಂಗ್ಸ್ ರ್ಯಾಂಪೇಜ್ ಎಂಬ ಬಟ್ಟೆ ಬ್ರ್ಯಾಂಡ್ ಹೊಂದಿದ್ದಾರೆ. ಇದರ ಜೊತೆಗೆ ಪರ್ಫ್ಯೂಮ್ ಉದ್ಯಮದಲ್ಲೂ ಸಕ್ರಿಯವಾಗಿರುವ ಕಿರಣ್ ರಾಜ್ ಬಿರಿಯಾನಿ ರೆಸ್ಟೋರೆಂಟ್ ಕೂಡ ಹೊಂದಿದ್ದಾರೆ. ದೀಪಿಕಾ ದಾಸ್ ನಾಗಿಣಿ 2 ಸೀರಿಯಲ್ ಖ್ಯಾತಿಯ ದೀಪಿಕಾ ದಾಸ್ ಇತ್ತೀಚೆಗಷ್ಟೇ #ಪಾರು ಪಾರ್ವತಿ ಸಿನಿಮಾದಲ್ಲಿ ಮಿಂಚಿದ್ದರು. ಇವರು ಕೂಡ ನಟನೆ ಜೊತೆಗೆ ಡಾಸ್ ಫ್ಯಾಷನ್ ಎಂಬ ಬಟ್ಟೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆನ್ಲೈನ್ ಮೂಲಕ ಈ ಬ್ರ್ಯಾಂಡ್ನ ಬಟ್ಟೆಗಳನ್ನು ಖರೀದಿಸಬಹುದಾಗಿದೆ. ಸಾನ್ಯಾ ಅಯ್ಯರ್ ಪುಟ್ಟಗೌರಿ ಮದುವೆ ಸೀರಿಯಲ್ನಲ್ಲಿ ಬಾಲಕಲಾವಿದೆ ಪ್ರೇಕ್ಷಕರ ಮನೆಗೆದ್ದಿದ್ದ ಸಾನ್ಯಾ ಅಯ್ಯರ್ ಇದೀಗ ಬೆಳ್ಳಿತೆರೆಯಲ್ಲಿ ಮಿಂಚುತ್ತಿದ್ದಾರೆ. ಇವರು ರೂಪಾ ಅಯ್ಯರ್ಸ್ ರಾಯಲ್ ಕೋರ್ಟ್ ಸೆಲೆಬ್ರಿಟಿ ಸಲೂನ್ ಮತ್ತು ಸ್ಪಾದ ಓನರ್ ಸಹ ಮಾಲೀಕ ಆಗಿದ್ದಾರೆ. ಇದೊಂದು ಐಷಾರಾಮಿ ಸಲೂನ್ ಆಗಿದ್ದು ಉತ್ತಮ ಯಶಸ್ಸು ಗಳಿಸುತ್ತಿದೆ. ದಿವ್ಯಾ ಉರುಡುಗ ಸದ್ಯ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಿನಗಾಗಿ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ದಿವ್ಯಾ ಉರುಡುಗ ಕಳೆದ ವರ್ಷ ಹೊಸದೊಂದು ಉದ್ಯಮ ಆರಂಭಿಸಿದ್ದರು. ಕಲೆ ಬಗ್ಗೆ ವಿಶೇಷ ಆಸಕ್ತಿ ಇದ್ದ ಇವರು ಬೆಂಗಳೂರಿನಲ್ಲಿ ತಮ್ಮದೇ ಒಂದು ನೇಲ್ ಆರ್ಟ್ ಹಾಗೂ ಲಾಟ್ ಸ್ಟುಡಿಯೋವನ್ನು ಹೊಂದಿದ್ದಾರೆ. ಕುಪ್ಪಂಡ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಖ್ಯಾತಿಯ ತನಿಷಾ ಕುಪ್ಪಂಡ ಅವರಿಗೆ ಮೊದಲಿನಿಂದಲೂ ಬ್ಯೂಸಿನೆಸ್ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತು. ಅದರಂತೆ ರೆಸ್ಟೋರೆಂಟ್ ಒಂದನ್ನು ನಡೆಸುತ್ತಿದ್ದಾರೆ. ತನಿಷಾ ತಮ್ಮ ರೆಸ್ಟೋರೆಂಟ್ಗೆ ಅಪ್ಪುಸ್ ಕಿಚನ್ ಅಂತ ಹೆಸರಿಟ್ಟಿದ್ದಾರೆ. ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಬೆಂಗಳೂರಿನ ವಿಜಯನಗರದಲ್ಲಿ ಕುಪ್ಪಂಡ ಸಿಲ್ವರ್ ಜ್ಯುವೆಲ್ಲರಿ ಮಳಿಗೆ ತೆರೆದಿದ್ದಾರೆ. ಇದರ ಜೊತೆಗೆ ನಟನೆಯಲ್ಲೂ ಬ್ಯೂಸಿಯಾಗಿದ್ದಾರೆ. ಶ್ವೇತಾ ಚೆಂಗಪ್ಪ ಸದ್ಯ ನಿರೂಪಣೆಯಲ್ಲಿ ಸಕ್ರಿಯವಾಗಿರುವ ನಟಿ ಶ್ವೇತಾ ಚೆಂಗಪ್ಪ ಯಶಸ್ವಿ ಉದ್ಯಮಿ ಕೂಡ ಹೌದು. ಇವರು ತಾರಾ ಡಿಸೈನರ್ ಕ್ಲೋತಿಂಗ್ ಬ್ರ್ಯಾಂಡ್ ಎನ್ನುವ ಸಂಸ್ಥೆಯ ಒಡತಿಯಾಗಿದ್ದಾರೆ. ಡಿಸೈನರ್ ಬಟ್ಟೆಗಳನ್ನು ತಯಾರಿಸುವ ಇವರ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಫೇಮಸ್. ಜೊತೆಗೆ ಇವರು ಸೃಜನ್ ಲೋಕೇಶ್ ಪತ್ನಿ ಗ್ರೀಷ್ಮಾ ಜೊತೆಗೂಡಿ ಸಲೂನ್ ಕೂಡ ನಡೆಸುತ್ತಿದ್ದಾರೆ. ವನಜಾಕ್ಷಿ ಬಿಗ್ ಬಾಸ್ ಸೀಸನ್ 10ರಲ್ಲಿ ಭಾಗವಹಿಸಿದ್ದ ಮಿಸ್ ಟ್ರಾನ್ಸ್ ಕ್ವೀನ್ ನೀತು ವನಜಾಕ್ಷಿ ಟ್ಯಾಟೂ ಸ್ಟುಡಿಯೋ ಹಾಗೂ ಬ್ಯೂಟಿ ಪಾರ್ಲರ್ ಹೊಂದಿದ್ದಾರೆ. ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ಟ್ಯಾಟೂ ಆರ್ಟಿಸ್ಟ್ ಇವರು. ಜೊತೆಗೆ ನೀತು ಉತ್ತರ ಕರ್ನಾಟಕ ಮೂಲದವರಾಗಿದ್ದರಿಂದ ಅಲ್ಲಿನ ಸೊಗಡನ್ನು ಇಟ್ಟುಕೊಂಡು ಗಮಗಮ ಎಂಬ ಹೋಟೆಲ್ ಕೂಡ ನಡೆಸುತ್ತಿದ್ದಾರೆ. ಧನ್ಯವಾದಗಳು.